ಅವಾಗ ಅವಾಗ ಚಂದಪ್ಪ ಈ ರೀತಿ ಮಾಡ್ಕೋತ ಬಂದಾಗ ಅವಾಗ ಚಂದಪ್ಪ ಮತ್ತು ಬಾಗಪ್ಪ ಇಬ್ಬರೇ ಉಳಿದ್ರು. ಅವಾಗ ಇವ್ರು ಹೋದ ನಂತರ ಅವಾಗ ಏನು ಮಾಡಿದ್ರು, ಆಟೋಮೆಟಿಕ್ ಯಾವುದೇ ಕಾರಣಕ್ಕೆ ಅವನು ಹಿಡಿಬೇಕಂತೇಳಿ ಅವಾಗ ಪೊಲೀಸರು ಆಗಿನ ಕಾಲದಾಗ ಒತ್ತಡ ಆಗಿ ಏನು ಮಾಡಿದ್ರು, ಅವಾಗ ಇವ್ರು ಏನು ಮಾಡಿದ್ರು, ಚಂದಪ್ಪ ಮಹಾರಾಷ್ಟ್ರದ ದೋತ್ರಿ ಅಲ್ಲಿ ಏನದಲ್ಲ ಅಲ್ಲಿ ಮನೆ ಮಾಡಿಕೊಂಡು, ಮನೆ ಅಂದ್ರೇನು ಅಲ್ಲಿ ಟೆಂಪರವರಿ ಮನೆ ಇತ್ತು, ಅವ್ರಿಗೆ ಹೋಗೋದು ಸಂಪರ್ಕ ಇತ್ತು ಅವಾಗ ಮಹಾರಾಷ್ಟ್ರಕ್ಕೆ ಮತ್ತು ಅದು ಬಾರ್ಡರ್ ನಮ್ಮ ಕರ್ನಾಟಕದ್ದು. ಅಲ್ಲಿ ಸಂಪರ್ಕ ಇರೋದ್ರಿಂದ ಏನಾಗ್ತದಲ್ಲ ಅಲ್ಲಿ ಇದ್ರು. ಅವಾಗ ಪೊಲೀಸರು ಮಾಹಿತಿ ತೊಗೊಂಡು ಏನು ಮಾಡ್ತಾರೆ, ಅವಾಗ ಯಾವುದೇ ಪರಿಸ್ಥಿತಿ ಒಳಗೆ ನಾವು ಹೋಗಿ ಅವನ್ನ ಅರೆಸ್ಟ್ ಮಾಡೋಕ್ಕೆ ಅಷ್ಟಿದ್ರು ಅವರು. ಅವಾಗ ಏನು ಮಾಡ್ತಾರೆ, ಹ್ಯಾಂಗೆ ಮಾಡ್ಬೇಕು ಅಂತೇಳಿ ಅವಾಗೆಲ್ಲ ಸುತ್ತುವರೆದು ಅಡ್ವಾನ್ಸ್ ಗ್ಯಾಪ್ ಮಾಡಿಕೊಂಡು ಅವಾಗ ಏನು ಮಾಡಿಬಿಡ್ತಾರೆ, ಇವನಿಗೆ ವಾತಾವರಣ ಗುಲ್ಬರ್ಗದಾಗ ಅವನಿಗೇನು ಕೊಡ್ತಾರೆ ವಾತಾವರಣ, ಇಲ್ಲ ಗುಲ್ಬರ್ದಾಗಿದ್ದರೆ ನೀ ಸೇಫ್ ಇಲ್ಲ, ನೀ ಬಿಡ್ಬೇಕಿನ್ನ ಪೊಲೀಸರು ಒತ್ತಡ ಅಂತೇಳಿ ಅವನಿಗೆ ಇನ್ಫಾರ್ಮೇಷನ್ ಹೋಗ್ತದವನಿಗೆ. ಅವಾಗ ಏನು ಮಾಡ್ತಾನವ, ಗುಲ್ಬರ್ಗ ತೊರೆದು ಏನು ಮಾಡ್ತಾನೆ, ಕರ್ನಾಟಕದಾಗ ಇರಬಾರ್ದು, ಕರ್ನಾಟಕ ಪೊಲೀಸರು ಭಾಳ ನಾನು ಕಿರಿಕಿರಿಗೆ ಅಂತೇಳಿ ಇನ್ನು ಮಹಾರಾಷ್ಟ್ರಕ್ಕೆ ಹೋಗಿ ಸೇಫ್ ಆಗ್ಬೇಕಂತೇಳಿ ಇಂಟೆನ್ಸಿಂದ ನಾವು ಮಹಾರಾಷ್ಟ್ರಕ್ಕೆ ಹೋಗಿರ್ತಾನೆ ಅಷ್ಟೇ. ಅವನು ಮಹಾರಾಷ್ಟ್ರದಾಗ ಹೋದ ಮಾಡ್ತಾನೆ, ಅದೇ ಒಂದು ಮಾಹಿತಿ ಸಂಬಂಧ ಏನು ಮಾಡಿರ್ತಾರೆ, ಆಟೋಮೆಟಿಕ್ ಏನು ಮಾಡ್ತಾರೆ, ಸುತ್ತುವರೆದು ಏನು ಮಾಡ್ತಾರೆ, ಅಲ್ಲಿ ಪೊಲೀಸರು ಏನು ಮಾಡ್ತಾರೆ, ಅವನ್ನ ಹಿಡಿಯೋಕ್ಕೆ ಪ್ರಯತ್ನ ಮಾಡ್ತಾರೆ. ಫೈರಿಂಗ್ ಆಗ್ತದೆ. ಫೈರಿಂಗ್ ಆದಾಗ ಏನು ಮಾಡ್ತಾರೆ, ಅನಿವಾರ್ಯವಾಗಿ ಏನು ಮಾಡ್ತಾರೆ, ಪೊಲೀಸರು ಅವನ ಮ್ಯಾಗ ಎನ್ಕೌಂಟ್ರ್ ಮಾಡಿಬಿಡ್ತಾರೆ. ಎನ್ಕೌಂಟ್ರ್ ಮಾಡಿ ಅವನ್ನ ಏನು ಮಾಡ್ತಾರೆ, ಅವನ್ನ ಚಂದಪ್ಪ ಹರಿಜನ್ ಮೇಲೆ ಗುಂಡಾಕಿ ಅವನ್ನ ಎನ್ಕೌಂಟ್ರ್ ಆಯ್ತದು. ಎನ್ಕೌಂಟ್ರ್ ಆದ ನಂತರ ಏನದಲ್ಪ ಅಂದ್ರೆ ಕಡೆಗೆ ಇದು ಭೀಮಾ ತೀರದು ಯಾರು ಎಲ್ಲರೂ ಏನಾಯ್ತು ಬಿಡ್ತು ಹೋಗ್ಬಿಟ್ರು. ಅವಾಗ ಕಡೆಗೆ ಉಳ್ದವ ಯಾರಪ್ಪ ಅಂದ್ರೆ ಬಾಗಪ್ಪ ಹರಿಜನ್. ಈ ಬಾಗಪ್ಪ ಹರಿಜನ್ ಉಳಿದ ಬಳಕೆ ಏನು ಮಾಡ್ತಾನಪ್ಪ ಅಂದ್ರೆ ಇವರೆಲ್ಲ ಹೋಗ್ಬಿಟ್ರು, ಅವ್ರನ್ನ ಸಂಘಟಿದ್ದವರೆಲ್ಲ ಏನು ಮಾಡ್ತಾರೆ, ಚಂದಪ್ಪ ಹೋದ ನಂತರ ಬಾಗಪ್ಪ ಉಳಿತಾನ. ಅವಾಗ ಬಾಗಪ್ಪ ಉಳಿದು ಏನು ಮಾಡ್ತಾನೆ ಆಟೋಮೆಟಿಕಪ್ಪ ಅಂತಂದ್ರೆ ಬ್ಯಾಡಿಗಳೊಳಗೆ ಏನು ಮಾಡ್ತಾನೆ, ಇನ್ನೊಂದು ಅವ್ರಿಗೆ ಅಪೋಸಿಟ್ ಪಾರ್ಟಿ ಅವನಿಗೆ ಒಬ್ರಿಗೆ ಏನಾಗ್ತದೆ, ಇನ್ನೊಬ್ಬರಿಗೆ ಒಂದು ಕುಟುಂಬದವ್ರಿಗೆ ಇನ್ನೊಂದು ಮರ್ಡರ್ ಮಾಡ್ತಾನೆ. ಅವಾಗ ಏನು ಮರ್ಡರ್ ಮಾಡ್ಬೇಕಾದ್ರೆ ಯಾವ ರೀತಿ ಮಾಡ್ತಾನಪ್ಪ ಅಂತಂದ್ರವ, ಎಷ್ಟು ಇವ್ರದ್ದು ಇದು ಇತ್ತಪ್ಪ ಅಂದ್ರೆ ಅವಾಗ ಯಾವುದು ಅವಾಗ ಇವ್ರು ದುಡ್ಡಿಂದು ಆಸ್ತಿ ಏನಿದ್ದಿಲ್ಲ, ಬರೇ ಅವ್ರಿಗೆ ಏನಪ್ಪ ಅಂದ್ರೆ ಇಂಟೆನ್ಸ ನನ್ನ ವೈರಿಗೆ ಹ್ಯಾಂಗೆ ಹೊಡಿಬೇಕು ಅನ್ನೋದು ಒಂದೇ ಇದು. ಅವಾಗ ಏನು ಮಾಡ್ತಾನೆ, ಅಲ್ಲಿ ಬ್ಯಾಡಿಗೇಳ ಒಳಗೆ ಅವ್ರ ಊರಾಗ ಲಕ್ಷ್ಮೀ ಗುಡಿ ಇರ್ತದೆ, ಅವನು ವೈರ್ನ ಕರೆಸ್ತಾನಲ್ಲಿ ಅಪೋಸಿಟ್ ಕರೆಸಿ ಏನು ಮಾಡ್ತಾನೆ, ಅವನಿಗೆ ಹೇಳ್ತಾನೆ, ಚಾಲೆಂಜ್ ಮಾಡ್ತಾನೆ, ನಿನಗೆ ಯಾರಾದ್ರೂ ಬಿಡಿಸ್ಕೊಂಡು ಹೋದ್, ಇವನಿಗೆ ಯಾರಾದ್ರೂ ನಾ ಹೊಡಿತೀನಿ, ಇವನಿಗೆ ನಿಮ್ಮ ತಾಕತ್ತಿದ್ರೆ ಇವ್ನು ಬಿಡಿಸ್ಕೊಂಡು ಹೋಗೋದು ಹೇಳ್ತಾರೆ. ಅವಾಗ ಯಾರು ಊರನವ್ರು ಬರೋಂಗಿಲ್ಲ ಅವ್ರಾಗ, ಅಷ್ಟು ಇದು ಇರ್ತದೆ ಇವ್ರಿಗೆ. ಅದು ಯಾಕಂದ್ರೆ ಗುರ್ತಿಸ್ಕೊಂಡಿರ್ತಾರಲ್ಲ, ಈ ಕಂಪನಿ ಒಳಗೆ ಬಾಗಪ್ಪ ಇದ್ದ ಅಂತಂದು ಒಂದು ಇದು ಇರ್ತಲ್ಲ. ಅವಾಗ ಚಂದಪ್ಪ, ಕೇಸಪ್ಪ, ಶಿವಾಜಿ ಅವ್ರ ಒಳಗೆ ಇವ ಪಳಿಗೆನಂತೇಳಿ ಇವನೊಂದು ಅವಾಗ ಒಂದು ಇದು ಇರ್ತದೆ, ಯಾರ್ದು ಬಾಗಪ್ಪಂದು. ಅವಾಗ ಯಾರೂ ಬರೋಂಗಿಲ್ಲ, ಅವ್ನ ಮ್ಯಾಗ ಮರ್ಡರ್ ಆಗ್ತದೆ. ಮರ್ಡರ್ ಮಾಡ್ತಾರೆ. ಮರ್ಡರ್ ಮಾಡಿ ಏನು ಮಾಡ್ತಾನೆ, ನಂತರ ಏನು ಮಾಡ್ತಾರೆ, ಅವಾಗ ಏನು ಮಾಡ್ತದ, ಇವಾಗ ಇಂಟ್ರ್ಯೂ ಏನು ಮಾಡಿಬಿಡ್ತದೆ, ಇವರೆಲ್ಲ ಹೋಗ್ಬಿಡ್ತಲ್ಲ. ಅವಾಗ ಏನು ಮಾಡ್ತಾನೆ ಬಾಗಪ್ಪಗ, ಇವರು ಯಾರು ಚಂದಪ್ಪನ ಸಂಬಂಧಿಕರು, ಅವಾಗೆಲ್ಲ ಇವ್ರು ಏನು ಮಾಡ್ತಾರೆ, ಚಂದಪ್ಪನ ಸಂಗಟ ಇರೋವನೇ ಬಾಗಪ್ಪ. ಅವಾಗ ಏನು ಮಾಡ್ತಾರೆ, ಆಟೋಮೆಟಿಕ್ ಅವರಿಗೆ ಒಂದು ಕೆಲವೊಂದು ವ್ಯತ್ಯಾಸಗಳು ಬಂದುಬಿಡ್ತದೆ. ಅದು ಯಾವುದನ್ನು ಬಾಗಪ್ಪಗ ಮತ್ತು ಚಂದಪ್ಪನ ಕುಟುಂಬದೊಳಗೆ ಒಂದು ವ್ಯತ್ಯಾಸ ಬಂದುಬಿಡ್ತದೆ. ಯಾವುದೇ ಕಾರಣದ ಒಂದು ವ್ಯತ್ಯಾಸ ಬಂದ ಬಳಕೆ ಏನಾಗ್ಬಿಡ್ತದೆ, ಆ ವ್ಯತ್ಯಾಸ ಎಲ್ಲಿ ತನಕ ಹೋಗಿರ್ತದಪ್ಪ ಅಂತಂದ್ರೆ, ಅವ್ರು ಸಿಕ್ಕರು ಇವ್ರಿಗೆ ಹೊಡಿಬೇಕು, ಅವ್ರು ಸಿಕ್ಕರು ಇವ್ರಿಗೆ ಹೊಡಿಮಟ್ಟಕ್ಕೆ ಆ ಮಟ್ಟಿಗೆ ವ್ಯತ್ಯಾಸ ಬೆಳೆದ್ಬಿಡ್ತದೆ. ಅದು ಅವಾಗ ಅದು ಹತ್ತಾರು ಕಾರಣದಕ್ಕೆ ಅದು ಒಬ್ಬರು ಏನು ಹೇಳ್ತಾರೆ, ಆಸ್ತಿ ಸಲುವಾಗತ್ತಾರ, ಒಬ್ಬರು ವೈಫಲ್ಯ ಸಲುವಾಗತ್ತಾರ, ಒಬ್ಬರು ಇನ್ನೊಂದು ಏನೇನೋ ಒಂದು ಕತೆ ಕಟ್ತಾರೆ. ಅದಕ್ಕೆ ಅವೆಲ್ಲ ಏನದು ರೂಮರ್ ಅವು. ಆದರೆ ನಿಜವಾಗಲೂ ಅದು ಇವತ್ತಿನ ತನಕ ಅನ್ನೋದು ಆ ಕುಟುಂಬಕ್ಕೆ ಮತ್ತು ಬಾಗಪ್ಪಗೆ ಎದ್ರ ಸಂಬಂಧ ಬಂದತ್ತೆ ಇವತ್ತಿಗೂ ಊಹಿಸಲಾರ್ದಂಥದ್ದು. ಅದು ರೂಮರ್ ಅಲ್ಲ. ಆದರೆ ಏನು ಮಾಡ್ತಾರೆ, ಆ ಬಾಗಪ್ಪ ಹರಿಜನಗ ಅವರ ಹಳೇದರು ಅಕ್ಕನ ಮಗ ಮತ್ತು ಅವರ ಮಗಳ ಗಂಡ ಹಳೇದರು ಏನಾಗಿರ್ತಾರಪ್ಪ ಅಂದ್ರೆ ಬಾಗಪ್ಪಗ ಎಡಗೈ ಬಲಗೈ ಅಂತ ಇದೀವಿ ಮಸ್ತ್ ಕಟ್ಟುಬಿಟ್ಟು ಹುಡುಗರಿರ್ತಾರೆ ಅವರಿಬ್ಬರು. ಬಾಗಪ್ಪಗೆ ಏನಪ್ಪ ಅಂದ್ರೆ ಒಂದು ದೊಡ್ಡ ಧೈರ್ಯ. ಅವಾಗ ಹಳೇದಾರ ಅವರಿಬ್ಬರು ಹೊಂಟ್ರಂದ್ರೆ ಅವಾಗ ಕೋಟಿ ಬಂದಾಗಾದರೂ ನಾವು ಕೋಟಿಗೆ ಅವನಿಗೆ ನೋಡ್ಲಿಕ್ಕೆ ಹೋದಾಗ ಅಥವಾ ಇಂಟ್ರ್ಯೂ ಮಾಡೋಕ್ಕೆ ಹೋದಾಗ ನೋಡ್ತಿದ್ದೆವು, ಅವ್ನು ಪರಿಚಯ ಮಾಡಿಸಿದ್ದೆವು ಹೆಮ್ಮೆಯಿಂದ, ಸರ್ ಇವ ನನ್ನ ಹಳೆ, ಇವ ನಮ್ಮ ಹಳೆಯ ರೀ, ಇವ ಅಕ್ಕನ ಮಗ, ನಮ್ಮ ಮನೆಯವ್ರ ಮಗ ಇಂದು ಅಂದ್ರೆ ಅವು ಎರಡೂ ಹುಡುಗರು ಹೆಂಗಿದ್ದವಪ್ಪ ಅಂದ್ರೆ ಕಟ್ಟು ಮಸ್ತವಾಗಿ ಬಾಗಪ್ಪಗೆ ಹೆಂಗಿದ್ರಪ್ಪ ಅಂದ್ರೆ ಎಡಗೈ ಬಲಿಗಂತಿದ್ರು ಎರಡು ಹುಡುಗರು. ಅವಾಗ ಏನು ಮಾಡ್ತಾರೆ, ಅವಾಗ ಬಾಗಪ್ಪಗೆ ಇವ್ರಿಗೆ ಒಂದು ಕ್ಲಾಸಸ್ ಇರ್ತಲ್ಲ, ಇವ್ರು ಏನು ಮಾಡ್ತಾರೆ, ಅವರು ಯಾರ ಎಲ್ಲ ರೀತಿಯಿಂದ ಏನಾದರೂ ಅವಸತ್ ಮಾಡಿಸ್ಬೇಕಂತೇಳಿ ಎಲ್ಲ ಪ್ರಯತ್ನ ಮಾಡಿದ್ರೆ ಸದ್ಯಕ್ಕೆ ಅದು ವಿಧಿ ಏನಾಗ್ತದ, ಇವ್ರು ಎರಡೂ ಮಂದಿ ಕೂಡ್ಸೋದ್ರೆ ಇದು ಇಡೀ ಪ್ರಬಲ ಆಗ್ತದಂತೇಳಿ ಅದು ಒಂದು ಕೆಲವೊಂದು ಪಟ್ಟಭದ್ರಗಳು ಎರಡೂ ಕುಟುಂಬಗಳ ಮಧ್ಯೆ ಕೂಡ್ಸಂಥದ್ದು ಇವತ್ತಿನ ತನಕ ನನಗೆ ನೋವು ಅದು ಮಾಡಿದ್ರೆ ಅವಾಗ ಆತಿತ್ತದು. ಅದು ಯಾರೂ ಮಾಡಲಿಲ್ಲ. ಅದು
ಅದನ್ನು ಬೆಳೆದು 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 ಏನಾಗ್ಬಿಡ್ತದೆ ಅವಾಗ ಭಾಗಪ್ಪನ ಹಳೆದರು ಏನಿರ್ತಾರಲ್ಲ ಅವರು ರೈಟ್ ಆ್ಯಂಡ್ ರೈಟ್ ಕಟ್ ಮಸ್ತ್ ಅಂತ ಹಳೆದರು ಇರ್ತಾರಲ್ಲ ಅವ್ರು ಏನು ಮಾಡ್ತಾರೆ, ಅವ್ರು ಆಟೋಮೆಟಿಕ್ ಒಂದು ಕೊಲೆ ಕೇಸ್ನೊಳಗೆ ಏನು ಮಾಡ್ತಾರೆ, ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಅವ್ರು ಹಳೆದವ್ರಿಗೆ. ಅವ ಭಾಗಪ್ಪ ನಮ್ಮ ಹಳೆದವ್ರು ಕೊಲೆ ಮಾಡೋಂಥದ್ದು ಇದೂ ಇಲ್ಲ. ಅವ ಹೇಳ್ತಿದ್ದ ಅವ ಭಾಗಪ್ಪ, ನನ್ನ ಹಳೆದವ್ರು ಯಾವುದೂ ಇಲ್ಲ, ನನ್ನ ಹಳೆದವ್ರಿಗೆ ಸುಮ್ಕ ಕೊಲೆ ಕೇಸನ್ನು ಹಾಕಿರುತ್ತೆ, ಅವ್ರು ಜೈಲಿನಾಗ ಹೋಗ್ತಾರೆ ಭಾಗಪ್ಪನ ಹಳೆದವ್ರು ಇಬ್ಬರು. ಅದು ಎಲ್ಲರಿಗೆ ಅವಾಗ ಏನು ಅನ್ನಿಸ್ತು, ಭಾಗಪ್ಪನ ಹಳೆದವ್ರು ಮಾಡಿಲ್ಲ. ಮತ್ತು ಇವರೊಂದು ಅದೊಂದು ಇದು ಇತ್ತಲ್ಲ, ಅವ್ರು ಹಳೆದವ್ರಿಗೆ ಏನು ಮಾಡಿದ್ರು, ಜೈಲಿಗೆ ಹೋದರು. ಜೈಲಿಗೆ ಹೋಗಿ ಬಂದ ಬಳಿಕ ಜಾಮೀನು ಆಯಿತು. ಜಾಮೀನು ಆದ ಬಳಿಕ ಭಾಗಪ್ಪಗೆ ಏನು ಮಾಡ್ತಾರೆ, ಭಾಗಪ್ಪ ಆಟೋಮೆಟಿಕ್ ಏನು ಮಾಡ್ತಾರೆ, ಭಾಗಪ್ಪಗೆ ಒಂದು ಇವು ಕೇಸ್ನೊಳಗೆ ಏನು ಮಾಡ್ತಾರೆ, ಅರೆಸ್ಟ್ ಮಾಡ್ತಾರೆ. ಭಾಗಪ್ಪ ಜೈಲಿನಾಗ ಹೋದ, ಅವ್ರು ಹಳೆದವ್ರಿಗೆ ಇಲ್ಲಿ ಮರ್ಡರ್ ಆಯಿತು. ಅವಾಗ ಭಾಗಪ್ಪಗೆ ಏನಾಗ್ತದ, ಇಡೀ ಅವನಿಗೆ ಏನಾಗ್ಬಿಡ್ತು, ಇದು ಏನೋ ಒಂದು ದೊಡ್ಡ ಇದು ಆಯ್ತು ಅಂತೇಳಿ ಅವನಿಗೆ ದೊಡ್ಡ ಒಂದು ಇದಾಗ್ಬಿಡ್ತದೆ ಅವನಿಗೆ, ಅದು ಶಾಕ್ ಆಗ್ಬಿಡ್ತದೆ ಅವನಿಗೆ. ಶಾಕ್ ಆಗಿಬಿಟ್ಟು ನಮ್ಮವ್ರಿಗೆ ಈ ರೀತಿ ಮಾಡಿದ್ರಪ್ಪ ಅಂದ್ರೆ ಅವ್ನು ಶಾಕ್ ಆಗಿ ಏನು ಮಾಡ್ಬಿಡ್ತಾನವ, ಭಾಳ ದುಃಖದಾಗಿರ್ತಾನವ.